ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿ ನಡೆಯುತ್ತಿರುವ ಮೇ ಸಾಹಿತ್ಯ ಸಮ್ಮೇಳನದ ಮೊದಲನೇ ದಿನದ ಭಾರೀ ಯಶಸ್ವಿ ನಂತರ ಎರಡನೇ ದಿನವಾದ ಇಂದು ಸರ್ ರದ್ದುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಲಾಯಿತು. ಖ್ಯಾತ ಸಾಹಿತಿ ಕುಂಬಿ ಮೂಡ್ನಾಕೂಡು ಚಿನ್ನಸ್ವಾಮಿ ನೇತೃತ್ವ ವಹಿಸಿದ್ದರು. ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನೀವಿನ್ನೂ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಂಬಲಿಸಿ ಪ್ರೋತ್ಸಾಹಿಸಿ. ಹುಬ್ಬಳ್ಳಿ ಎಸ್ಐಆರ್ ರದ್ದುಗೊಳಿಸುವಂತೆ ಒತ್ತಾಯಿಸಿ ಪ್ರತಿಭಟನಾ ಜಾಥಾ. ಹುಬ್ಬಳ್ಳಿ: ಈ ದೇಶದಲ್ಲಿ ಜನಿಸಿದ ಪ್ರಜೆಗಳ ಮತದಾನದ ಹಕ್ಕು ಕಸಿಯುವ ಎಸ್ಐಆರ್ ರದ್ದುಗೊಳಿಸಲು ಚಿಂತಕಿ ಲೇಖಕಿ ಸವಿತಾ ಬನ್ನಾಡಿ ಆಗ್ರಹಿಸಿದರು. ನಗರದ ಕೆತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಮೇ ಸಾಹಿತ್ಯ ಮೇಳ ಹುಬ್ಬಳ್ಳಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ಎಸ್ಐಆರ್ ರದ್ದುಗೊಳಿಸಿ ಪ್ರತಿಭಟನಾ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಸಾಹಿತಿ ಕುಂ ವೀರಭದ್ರಪ್ಪ ಮಾತನಾಡಿ, ಈಗಾಗಲೇ ಅಸ್ಸಾಂ, ಬಿಹಾರ್, ಪಶ್ಚಿಮ ಬಂಗಾಳ ಕೆಲವೆಡೆ ಮುಸ್ಲಿಂರಿಗೆ ಸರ್ಕಾರದ ಯೋಜನೆಗಳನ್ನು ರದ್ದುಗೊಳಿಸುವ ಹುನ್ನಾರ ಆಳುವ ಸರ್ಕಾರಗಳಿಂದ ನಡೆಯುತ್ತಿದೆ ಎಂದು ಆರೋಪಿಸಿದರು. ಚಿಂತಕ ರಂಜಾನ್ ದರ್ಗಾ ಮಾತನಾಡಿ, ಈಗಾಗಲೇ ಪಶ್ಚಿಮ ಬಂಗಾಳ, ಅಸ್ಸಾಂನಲ್ಲಿ ಎಸ್ಐಆರ್ ಪರಿಣಾಮ ಇತ್ತೀಚೆಗೆ ನಡೆದ ಚುನಾವಣೆಗಳಿಂದ ವ್ಯಕ್ತವಾಗಿದೆ. ಕರ್ನಾಟಕ ಸರ್ಕಾರ ಎಸ್ಐಆರ್ ಕುರಿತು ಇನ್ನೂ ನಿದ್ರಾವಸ್ಥೆಯಲ್ಲಿದೆ ಎಂದು ಟೀಕಿಸಿದರು. ಚಿಂತಕರಾದ ಮೂಡ್ನಾಕೂಡು ಚಿನ್ನಸ್ವಾಮಿ, ಶ್ರೀಪಾದ್ ಭಟ್, ಅಶೋಕ ಶೆಟ್ಟರ್, ಬಸವರಾಜ ಸೋಳಿಬಾವಿ ಪ್ರತಿಭಟನಾ ಜಾಥಾ ಕುರಿತು ಮಾತನಾಡಿದರು. ಆರ್ ಶಿವಸುಂದರ್, ಸಿದ್ದು ತೇಜಿ, ಜೆಎಂ ವೀರಸಿಂಗಯ್ಯ, ಸಾತಿ ಸುಂದರೇಶ್, ಮುತ್ತು ಬಿಳಿಯಲಿ, ನಾಗರಾಜ ಹುರಿಕಾರ, ಮಲ್ಲು ಕುಂಬಾರ, ಮುಸ್ಕಾನ್ ಅಣ್ಣಿಗೇರಿ, ಕೊಟ್ರೇಶ್ ಹುಬ್ಬಳ್ಳಿ, ಮೆಹಬೂಬ್ ಮುನವಳ್ಳಿ, ಶೋಭಾ ಎಚ್, ರಮೇಶ ಕೋಳೂರು, ಕೆಎಚ್ ಪಾಟೀಲ್, ಚನ್ನೋ ಕಟ್ಟಿಮನಿ, ಶಶಿ ಅಪೂರ್ವ, ವೈಎಸ್ ಕುನಕಿ, ಸೋಮಶೇಖರ ಕನಕಾಚಲ, ಶಂಕರ ಗುರಿಕಾರ, ಮಂಜುನಾಥ ಉಳ್ಳಿಕಾಶಿ, ಪ್ರಿಯಾಂಕಾ ಮಾವಿನಕರ, ಕೆಎಸ್ ಜನಾರ್ದನ, ಸುರೇಶ್ ಹಲಗಿ, ಎಂ ದಯಾನಂದ, ಷಣ್ಮುಖಸ್ವಾಮಿ, ಸವಿತಾ ಅಂಗಡಿ ಸೇರಿದಂತೆ ನೂರಾರು ಜನರು ಮೇ ಸಾಹಿತ್ಯ ಮೇಳದ ಪ್ರತಿನಿಧಿಗಳು, ಲೇಖಕರು, ಚಿಂತಕರು, ಕವಿಗಳು ಪ್ರತಿಭಟನಾ ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದಿಂದ ಆರಂಭವಾದ ಪ್ರತಿಭಟನಾ ಜಾಥಾ ಆರ್ಎನ್ ಶೆಟ್ಟಿ ಕಲ್ಯಾಣ ಮಂಟಪದವರೆಗೆ ನಡೆಯಿತು. ಹುಬ್ಬಳ್ಳಿ ಜನಸಾಮಾನ್ಯರಲ್ಲಿ ಎಸ್ಐಆರ್ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿಭಟನಾ ಜಾಥಾ ಯಶಸ್ವಿಯಾಯಿತು. ಗಡಿನೂ ಸುಳ್ಕೊಂಡು ಬರೋದು ಇನ್ನೂ ಗೊತ್ತಾಗಿಲ್ವಾ? ಗಡಿನೂ ಸುಳ್ಕೊಂಡು ಬರೋರ್ನ ನೋಡ್ಕೊಳ್ಳೋ ಜವಾಬ್ದಾರಿ ಯಾರದ್ದು? ಆ ಜವಾಬ್ದಾರಿ ಮಾಡದೇ ಇರೋದು ಬೇಜವಾಬ್ದಾರಿತನವೇ ಹೊರತು ಆ ನೆಪದಲ್ಲಿ ಉಳ್ಸ್ಕೊಂಡು ಬಂದಿರೋರು ಅಂತೇಳಿ ಬದುಕಿರುವವರಿಗೆ, ಇಲ್ಲಿನ ಪ್ರಜೆಗಳಿಗೆ ಓಟಿನ ಹಕ್ಕನ್ನು ನಿರಾಕರಿಸೋದು ಆ ಮೂಲಕ